ಇವತ್ತು ನಮ್ಮ ಜೊತೆ ಇದ್ದಾರೆ ಕೇಂದ್ರ ಸಚಿವರಾದಂತಹ ಬೆಂಗಳೂರು ಉತ್ತರ ಕ್ಷೇತ್ರದ ಅಭ್ಯರ್ಥಿ ಡಿ.ವಿ. ಸದಾನಂದ ಗೌಡ್ರು. ಸೊ ಅವ್ರ ಜೊತೆ ಮಾತಾಡೋಣ. ಸರ್, ಹೇಗೆ ನಡೀತಾ ಇದೆ ಸಿದ್ಧತೆಗಳು ಅಂತ? ನೀವು ನೋಡ್ತಾ ಇದ್ದೀರಲ್ಲ ಹೇಗೆ ನಡೀತದೆ ಅಂತೇಳಿ. ನಿಮಗೆ ಒಳಗೆ ಬರಲಿಕ್ಕೆ ಕಷ್ಟ ಆಗುವ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರ ತಂಡ ಇದೆ. ಒಂದು ಒಳ್ಳೆಯ ರೀತಿಯ ವಾತಾವರಣ ಇದೆ. ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿ ಮತ್ತೆ ಆಗಬೇಕು ಅಂತ ಹೇಳುವಂಥದ್ದು. ಎರಡನೇದಾಗಿ ನಾನು ಈ ಕ್ಷೇತ್ರದ ಪ್ರತಿನಿಧಿಯಾಗಿ ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡುವುದರಲ್ಲಿ ಅತ್ಯಂತ ಯಶಸ್ವಿಯಾದಂಥ ದಿಟ್ಟ ಹೆಜ್ಜೆಗಳನ್ನು ತಗೊಂಡಿರುವಂಥದ್ದು. ನನ್ನ ಕ್ಷೇತ್ರದ ಎಲ್ಲ ಕಾರ್ಯಕರ್ತರ ಜೊತೆ ಅತ್ಯಂತ ಸುಮಧುರ ಸಂಬಂಧಗಳನ್ನು ಇಟ್ಕೊಂಡಿರುವಂಥದ್ದು. ಇದೆಲ್ಲವೂ ಕೂಡ ನಮಗೆ ಒಳ್ಳೆಯ ಫಲಿತಾಂಶ ನೀಡ್ತಾ ಇದೆ ಅಂತ ಹೇಳುವಂಥ ವಿಶ್ವಾಸ ಇದೆ. ಸರ್, ಇನ್ನೊಂದು ರಾಜಕೀಯ ಮುತ್ಸದ್ದಿ ಎಸ್.ಎಂ. ಕೃಷ್ಣ ಅವರು ಈ ಸಾರಿ ಪ್ರಚಾರಕ್ಕೆ ಇಳಿತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಇವತ್ತು ಬೆಳಿಗ್ಗೆ ಬಂದಿದ್ರಲ್ಲ ನನ್ನ ಜೊತೆ, ಇವತ್ತು ಬೆಳಿಗ್ಗೆ ಬಂದಿದ್ದರು, ಒಂದು ಎಲೈಟ್ ಕ್ಲಾಸನ್ನು ಅಡ್ರೆಸ್ ಮಾಡಿದರು, 10 ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. ಇನ್ನೂ ನನ್ನ ಬೇರೆ ಕಡೆಗಳಿಗೆ ಬರ್ತಾರೆ. ಅವರದ್ದೇ ಆದಂಥ ಪ್ರಭಾವ ಇದೆ. ಅದು ನನಗೆ ಇನ್ನೂ ಎಡಿಷನ್ ಆಗ್ತದೆ ಅವರ ಶಕ್ತಿ. ಸೊ ಇವಾಗ ಕಾಂಗ್ರೆಸ್ಸಿಗರು ಒಂದು ಬಿಜೆಪಿ ವಿರುದ್ಧ ಆಗಿರ್ಬೋದು, ಮೋದಿ ಅವರ ವಿರುದ್ಧ ತುಂಬಾ ಟೀಕೆಗಳನ್ನ ಮಾಡ್ತಿದ್ದಾರೆ ಈ ಚುನಾವಣೆ ಟೈಮ್ನಲ್ಲಿ. ಏನು ಹೇಳೋಕ್ಕೆ ಬಯಸ್ತೀರಾ? ನೋಡಿ, ನಾವು ಟೀಕೆಗಳನ್ನೇ ಮಾಡಲ್ಲ ಅವರ ವಿರುದ್ಧ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಬೇಕಾದಷ್ಟು ಮೆಟೀರಿಯಲ್ಸು, ಇಶ್ಯೂಸ್ ಇದೆ. ಅವರಿಗೆ ಯಾವುದೇ ಅವರ ಬತ್ತಳಿಕೆಯಲ್ಲಿ ಅಸ್ತ್ರವೇ ಇಲ್ಲ. ಹಾಗಾಗಿ ಸುಳ್ಳು ಹೇಳುವುದೇ ಅವ್ರದ್ದೊಂದು ಅಸ್ತ್ರ ಆಗಿಬಿಟ್ಟಿದೆ. ಓಕೆ, ಸದಾನಂದ ಗೌಡ್ರು ಗೆದ್ದಿದ್ದೇ ಆದಲ್ಲಿ ಈ ಬಾರಿ ಜನತೆಗೆ ಏನು ಸಿಗತ್ತೆ? ನಿಮ್ಮ ಕಡೆಯಿಂದ ಏನು ಭರವಸೆ ಇದೆ? ಕಳೆದ 5 ವರ್ಷಗಳಲ್ಲಿ ಏನು ಸಿಗುತ್ತಾ ಅದಕ್ಕಿಂತ ಇನ್ನಷ್ಟು ಸ್ವಲ್ಪ ಹೆಚ್ಚು ಸಿಗುತ್ತೆ. ಕೊನೆಯದಾಗಿ ಕರ್ನಾಟಕದ ಜನತೆಗೆ ಸಂದೇಶ ಏನಿಲ್ಲ, ಮೋದಿ ಅವರಿಗೆ ಆಶೀರ್ವಾದ ಮಾಡಿ ರಾಜ್ಯಕ್ಕೆ ಅತ್ಯಂತ ಹೆಚ್ಚು ಅನುದಾನವನ್ನು ಕೊಟ್ಟಂತ ನಮ್ಮ ಪ್ರಧಾನಮಂತ್ರಿಯವರನ್ನ ಮತ್ತೆ ನೀವು ಆಯ್ಕೆ ಮಾಡಬೇಕು. ಕಾಂಗ್ರೆಸ್ ಕೊಟ್ಟ 5 ವರ್ಷದ ಅನುದಾನಕ್ಕಿಂತ 3 ಪಟ್ಟು ಹೆಚ್ಚು ಅನುದಾನವನ್ನು ನಾವು 5 ವರ್ಷದಲ್ಲಿ ಕೊಟ್ಟಿದ್ದೇವೆ. ಇದು ಬೆಂಗಳೂರು ಉತ್ತರ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂತಹ ಕೇಂದ್ರ ಸಚಿವರು ಆಗಿರುವಂತಹ ಡಿ.ವಿ. ಸದಾನಂದ ಗೌಡರು ಹೇಳಿರುವಂಥದ್ದು. ಸೊ ಪ್ರತಿಯೊಬ್ಬರು ಮತಯಾಚನೆ ಮಾಡ್ತಾ ಇದ್ರ ಜೊತೆಗೆ ನರೇಂದ್ರ ಮೋದಿ ಅವರಿಗೆ ಈ ಸರಿ ಅವಕಾಶ ಕೊಡಿ ಅಂತ ಕೂಡ ಒಂದು ಮನವಿಯನ್ನು ಮಾಡ್ಕೋತಿದ್ದಾರೆ. ಸೊ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಮ್ಮ ಒನ್ ಇಂಡಿಯಾ ಕನ್ನಡ. ಥ್ಯಾಂಕ್ ಯು ಸೊ ಮಚ್.